ಈ ಗುಜರಾತಿಗಳನ್ನ ಎದುರು ಹಾಕೊಂಡ್ರೆ ದೇಶಗಳೇ ಮುಳುಗಿ ಹೋಗ್ತವೆ. 19ನೇ ಶತಮಾನದಲ್ಲಿ ಈ ಗುಜರಾತಿಗಳು ವ್ಯಾಪಾರ ಹಾಗೂ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಗಳ ಮೇಲೆ ಕೆಲಸ ಮಾಡ್ತಾ ಆಫ್ರಿಕಾ ಖಂಡದವರೆಗೂ ಹೋಗಿರ್ತಾರೆ. ಹೀಗೆ ವ್ಯಾಪಾರ ಹಾಗೂ ಕೆಲಸ ಜಾಸ್ತಿ ಆದಂಗೆ ಸ್ವಲ್ಪ ಜನ ಆಫ್ರಿಕಾದಲ್ಲೇನೆ ಉಳ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಒಂದು ದೇಶ ಯಾವ್ದಂದ್ರೆ ಉಗಾಂಡ. ಮೊದಲೇ ಇವರು ಮನಿ ಮೈಂಡೆಡ್ ಬಿಸ್ನೆಸ್ ಮೈಂಡೆಡ್ ಇರೋದ್ರಿಂದ ಸುಮ್ಮನೆ ಕುತ್ಕೊಳ್ಳೋದಿಲ್ಲ. ಉಗಾಂಡದಲ್ಲಿ ಸಣ್ಣ ಬಿಸ್ನೆಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ರೆಸ್ಟೋರೆಂಟ್ ನ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ಹೋಟೆಲ್ಸ್ ಗಳು, ಬ್ಯಾಂಕಿಂಗ್ ನಲ್ಲೂ ಕೂಡ ಇವರು ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಮಾಡ್ತಾ ಒಳ್ಳೆ ಗ್ರೋ ಕೂಡ ಆಗ್ತಾರೆ. ಒಂದು ಟೈಮ್ ಅಲ್ಲಿ ಉಗಾಂಡದ ಎಕಾನಮಿಗೆ 20% ಕಾಂಟ್ರಿಬ್ಯೂಷನ್ ಈ ಗುಜರಾತಿಗಳೇ ಮಾಡ್ತಿರ್ತಾರೆ. ಬಟ್ 1971ರಲ್ಲಿ ಇಡಿ ಅಮೀನ್ ಅನ್ನೋ ಒಬ್ಬ ಡಿಕ್ಟೇಟರ್ ಅಲ್ಲಿಯ ಪ್ರೆಸಿಡೆಂಟ್ ಆಗಿ ಆಯ್ಕೆಯಾಗಿ ಬರ್ತಾನೆ. ಇವನು ಸುಮಾರು 80,000ಕ್ಕಿಂತ ಹೆಚ್ಚು ಭಾರತೀಯರನ್ನ ಮತ್ತೆ ಗುಜರಾತಿಗಳನ್ನ ಆ ದೇಶ ಬಿಟ್ಟು ಹೊರಗಡೆ ದೂಡ್ತಾನೆ. ಯಾಕಂದ್ರೆ ಈ ಗುಜರಾತಿಗಳು ನಮ್ಮ ದೇಶದಲ್ಲಿರೋ ಜನಗಳಿಗೆ ಸಿಗಬೇಕಾದಂತ ಕೆಲಸಗಳನ್ನ ಇವರೇ ಕಿತ್ಕೋತಿದ್ದಾರೆ ಅಂತ. ಇದರಿಂದ ಉಗಾಂಡಾದ 90% ಟ್ಯಾಕ್ಸ್ ಹಾಗೂ ಬಿಸ್ನೆಸ್ ರೆವಿನ್ಯೂ ಡೌನ್ ಆಗುತ್ತೆ. GDP ಗ್ರೋತ್ ಸಿಗ್ನಿಫಿಕೆಂಟ್ಲಿ ಕಡಿಮೆ ಆಗುತ್ತೆ. ಒಟ್ನಲ್ಲಿ ಹೇಳ್ಬೇಕಂದ್ರೆ ಉಗಾಂಡಾದ ಎಕಾನಮಿ ಸರ್ವನಾಶ ಆಗುತ್ತೆ. ಇವ್ರು ಮಾಡಿದ ತಪ್ಪಿನ ಅರಿವಾಗುತ್ತೆ. ನೆಕ್ಸ್ಟ್ ಉಗಾಂಡಾದ ಪ್ರೆಸಿಡೆಂಟ್ ಗುಜರಾತಿಗಳನ್ನ ಕರೀತಾನೆ, ಬನ್ನಿ ನಮ್ ದೇಶದಲ್ಲಿ ಬಿಸ್ನೆಸ್ ಮಾಡಿ ಅಂತ. ದಿಸ್ ಇಸ್ ವಾಟ್ ದಿ ಪವರ್ ಆಫ್ ಗುಜರಾತಿ.